ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಸೇವಂತಿ, ಒಂದು ನಿಮಿಷ. ನನಗೆ ಈ ಸ್ವೀಟ್ ಬೇಡ, ಆ ಸ್ವೀಟ್ ಬೇಕು. ಆ ಸ್ವೀಟಾ? ಯಾವ ಸ್ವೀಟು? ಅದೇ ಸೇವಂತಿ, ಈ ಸ್ವೀಟು. ಹೋಗಿ ಸರ್, ಯಾವಾಗ್ಲೂ ನಿಮ್ದಿದೆ ಆಗೋಯ್ತು. ತಗೊಳ್ಳಿ ನಿಮ್ ಸ್ವೀಟು. ಸೇವಂತಿ, ಈಗೇನು ಕೊಡಲ್ಲ ನೀನು? ಕೊಡಲ್ಲ ಅಂದ್ರೆ? ಬಿಡಲ್ಲ ಅಂದ್ರೆ? ಆಗಲ್ಲ ಸರ್. ನೋಡು, ಗಂಡನ ಈ ರೀತಿ ಎಲ್ಲ ಸತಾಯಿಸಬಾರ್ದಪ್ಪ. ಹಾರ್ಟ್ಗೆ ತುಂಬಾ ನೋವಾಗುತ್ತೆ. ಇಲ್ಲಿ ಕೊಡು 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 ಕೊಡು. ಅತ್ತೆ, ಏಯ್, ಸುಳ್ಳು ಹೇಳ್ತೀಯ ನೀನು? ನನಗೆ ನಿಜವಾಗ್ಲೂ ಅಮ್ಮ ಬಂದ್ಬಿಟ್ರು ಅಂತ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಆಹಾ, ನೀವ್ ಹೀಗೆ ಮಾಡ್ತಿದ್ರೆ ನಿಜವಾಗ್ಲೂ ಕರಿಬೇಕಾಗತ್ತೆ. ಹೌದಾ? ಅದು ಹೇಗೆ ಕರಿತಿ ಅಂತ ನಾನು ನೋಡ್ತೀನಿ. ಎಲ್ಲಿ ಕರಿ. ಅತ್ತೆ, ಸರ್ ಏನಾಗಿದೆ ನಿಮ್ಗೆ? ಗೊತ್ತು ಏನಿಲ್ವಾ ನಿಮ್ಮನ್ನ? ಸೇವಂತಿ, ನಿಜವಾಗ್ಲೂ ನೀನ್ ಇರ್ಲಿಲ್ಲ ಅಂದಿದ್ರೆ ನನ್ನ ಲೈಫ್ ಏನಾಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನೀನ್ ನನ್ನ ಲೈಫಿಗೆ ಬಂದ್ಮೇಲೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಎಷ್ಟು? ಅದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ ಸೇವಂತಿ, ಅನುಭವಿಸ್ತವನಿಗೆ ಮಾತ್ರ ಗೊತ್ತು. ನೀನಿಲ್ಲ ಅಂದ್ರೆ ನನ್ನ ಜೀವನನೇ ಅಲ್ಲ. ಎಷ್ಟೇ ನೋವಿರ್ಲಿ, ಎಷ್ಟೇ ಟೆನ್ಷನ್ ಇರ್ಲಿ, ನಿನ್ನ ಮುಖ ನೋಡ್ತಿದ್ದ ಹಾಗೆ ಎಲ್ಲ ಮಾಯ ಆಗ್ಬಿಡುತ್ತೆ. ಆಮೇಲೆ ನಾನು ಎಲ್ಲಾದ್ರೂ ಆಚೆ ಹೋದ್ರೆ ಯಾವಾಗ ಮನೆ ಬರ್ತೀನೋ ಅಂತ ಅನಿಸ್ತಾ ಇರತ್ತೆ, ಯಾವಾಗ ನಿನ್ನ ಮುಖ ನೋಡ್ತೀನೋ ಅಂತ ಅನಿಸ್ತಾ ಇರತ್ತೆ. ಸೇವಂತಿ, ನಾನು ಆ ದೇವರನ್ನ ಕೇಳ್ಕೊಳ್ಳೋದು ಇಷ್ಟ ಸೇವಂತಿ. ನಮ್ಮ ಜೀವನದಲ್ಲಿರೋ ಸುಖ ಸಂತೋಷ ಹಾಗೆ ಇರೋ ಹಾಗೆ ಮಾಡಪ್ಪ, ಯಾರ ದೃಷ್ಟಿನೂ ನಮ್ಮ ಮೇಲೆ ಬೀಳ್ದೇ ಇರೋ ಹಾಗೆ ಮಾಡಪ್ಪ ಅಂತ. ಸೇವಂತಿ, ಈಗ ನನ್ನ ಲೈಫಲ್ಲಿ ಹೀಗಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ನನ್ನ ಜೀವನನೂ ನೀನೇ, ನನ್ನ ಜೀವ ಕೂಡ ನೀನೇ. ಸರ್, ನಾನಿವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ. ನಾನಿಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಆಗಿರೋ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ಸ್ ಎಲ್ಲ ಏನೂ ಬೇಡ. ಸರಿ, ಹಾಗಾದ್ರೆ ನನ್ಗೊಂಚೂರು ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಚೆಕಪ್ಗೆ ಹೋಗೋಣ. ರೆಡಿ ಆಗಿರು. ಬಾಯ್ ಬಾಯ್. ಅಶ್ವಿನ್, ನಾವ್ ಈ ತರ ಹೊರಗಡೆ ಬಂದು ಎಷ್ಟ್ ದಿನ ಆಗಿತ್ತಲ್ವಾ? ಇರಬಹುದು. ನಂಗಂತೂ ತುಂಬಾ ಖುಷಿ ಆಗ್ತದೆ. ಮನೇಲಿ ಇದ್ದಿದ್ದು ತುಂಬಾ ಬೋರ್ ಆಗ್ಬಿಟ್ಟಿತ್ತು. ನನ್ ಮೈಂಡಿಗೆ ಎಷ್ಟು ಫ್ರೆಶ್ ಅನ್ಸ್ತಿದೆ ಗೊತ್ತಾ? ತುಂಬಾ ರಿಲ್ಯಾಕ್ಸ್ಡ್ ಅನ್ಸ್ತದೆ. ಹಾಗಾದ್ರೆ ಖುಷಿನ ಇವಾಗ? ಯಾಕೆ ಕೇಳ್ತೀಯಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ನನ್ಗೆ ಇದರ ಗಂಡದ ಜೊತೆ ಐಸ್ ಕ್ರೀಮ್ ತಿನ್ಕೊಂಡ್ ಬರೋದು ಎಷ್ಟ್ ಇಷ್ಟ ಗೊತ್ತಾ? ಆದ್ರೆ ನೀನೆ ನಂಗೆ ಟೈಮೇ ಕೊಡಲ್ಲ. ನಿನಗೆ ಗೊತ್ತಿದೆಯಲ್ಲ ಪೂಜಾ, ಆಫೀಸಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ. ನೀನ್ ಏನೇ ಹೇಳು ಅಶ್ವಿನ್, ಇನ್ಮೇಲಿಂದ ನೀನ್ ವಾರಕ್ಕೆ ಒಂದ್ಸಲಿನಾದ್ರೂ ನನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ. ನೋಡ್ ಪೂಜಾ, ಆಫೀಸಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿನ್ಗೆ ಗೊತ್ತಲ್ವಾ? ನಿನಗೆ ನಾನು ಮನೇಲೇ ಟೈಮ್ ಕೊಡೋಕ್ಕಾಗ್ತಿಲ್ಲ, ಇನ್ನು ಆಚೆ ಕರ್ಕೊಂಡು ಬರೋಕ್ಕಾಗುತ್ತಾ? ನೋಡೋಣ, ಸಾಧ್ಯ ಆದ್ರೆ ಖಂಡಿತ ಕರ್ಕೊಂಡು ಬರ್ತೀನಿ. ಆದ್ರೆ ಗ್ಯಾರಂಟಿ ಎಲ್ಲ ಇಟ್ಕೋಬೇಡ, ಆಯ್ತಾ? ನಂಗೆ ಅರ್ಥ ಆಗತ್ತೆ ಅಶ್ವಿನ್. ನಿನ್ನೆ ಮಾವ ಆ ಥರ ಮಾತಾಡಿದ್ದಕ್ಕೆ ನೀ ಬೇಜಾರು ಮಾಡ್ಕೋಬೇಡ. ಇದೇ ಪರಿಸ್ಥಿತಿ ಮುಂದುವರೆದ್ರೆ, ನಿಂಗೆ ಗೌರವ ಸಿಕ್ಲಿಲ್ಲ ಅಂದ್ರೆ ಯಾರಿಗೂ ಕೇರ್ ಮಾಡೋದೇ ಬೇಡ. ನಮ್ಮ ಪಾಡ್ ನಾವು ನೋಡ್ಕೊಳ್ಳೋಣ. ಅಂದ್ರೆ ನಾವಿಬ್ರು ನಮ್ದೇ ಕಂಪ್ನಿ ಶುರು ಮಾಡೋಣ ಅಶ್ವಿನ್. ನಾನು ನಿನ್ಗೆ ಸಪೋರ್ಟ್ ಆಗಿ ನಿಲ್ತೀನಿ. ಆಗ ನೀನೇ ಬಾಸು, ನಿನ್ನ ಯಾರು ಕೇಳೋ ಹಾಗೆ ಇರಲ್ಲ. ಈ ವಿಚಾರದ ಬಗ್ಗೆ ಅಜ್ಜಿ ಹತ್ರನೂ ಆಲ್ರೆಡಿ ಮಾತಾಡಿದ್ದೀನಿ. ನನ್ನ ಗಂಡನಿನ್ನಾದ್ರೂ ನೀವು ಕಡೆಗಣಿಸಿದ್ರೆ ನಮ್ಮ ಪಾಡ್ ನಾವು ನೋಡ್ಕೋಬೇಕಾಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದೀನಿ. ಪೂಜಾ, ನೀನ್ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ. ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾಕೆ? ಅಪ್ಪ ಅಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಾನು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಅದೇ ನೋವು ನನ್ನ ಎದೆಯಲ್ಲಿ ಕಾಡ್ತಾ ಇರುತ್ತೆ. ಹಾಗಾದ್ರೆ ಆ ಕರ್ಣ ಅವ್ರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ನೀನಲ್ಲಿರೋ ನೋವೆಲ್ಲ ಒಳಗಿಟ್ಕೊಂಡು ಅಲ್ಲೇ ಇರ್ತೀಯಾ? ಅಶ್ವಿನ್, ನೀನೇನಾದ್ರೂ ಅನ್ಕೋ, ನಿನಗೆ ಅವಮಾನ ಆಗೋದನ್ನ ನಾನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದು ಆ ಕರ್ಣ ಅವರಿಂದ ನೋವಾದ್ರೆ ಖಂಡಿತ ಸಹಿಸ್ಕೊಳ್ಳೋಕ್ಕಾಗಲ್ಲ.
ಇವಾಗ ಅವ್ರು ಮಾಡ್ತಿರೋದನ್ನ ನೋಡಕ್ ಆಗ್ತಿಲ್ಲ. ಇನ್ನೇನಾದ್ರು ಜಾಸ್ತಿ ಆದ್ರೆ ಸರಿ ಇರೋದಿಲ್ಲ ಅಶ್ವಿನ್. ಆ ಟೈಮಿಗೆ ನಂಗೆ ನೋವಾಗೋದು ನಿಜ. ಆಮೇಲೆ ಯೋಚನೆ ಮಾಡಿದಾಗ ಎಷ್ಟು ದಿನ ಹೀಗೆ ಇರುತ್ತೆ? ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಈಗ ನೀನು ಹಾಗೆ ಅನ್ಕೋ, ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲನೂ ನಿರ್ಧಾರ ಮಾಡೋದು ಕಾಲನೇ. ಹಾಗಾಗಿ ಏನು ಅನ್ಕೋಬೇಡ, ಕೆಟ್ಟ ಆಲೋಚನೆಗಳನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಆರಾಮಾಗಿರು. ಇಷ್ಟು ಬೇಗ 1 ಗಂಟೆ ಆಗೋಯ್ತಾ? ಅಣ್ಣ ಅದಕ್ಕೇನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದ. ನನ್ನ ಪ್ರಕಾರ ಇವಾಗ ಅವನಲ್ಲಿಂದ ಹೊರಟಿರ್ತಾನೆ, ಮಾವ ಒಬ್ಬರೇ ಇರ್ತಾರೆ. ಯಾವುದಕ್ಕೂ ಫೋನ್ ಮಾಡಿ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಮಾವ ಯಾಕೆ ಫೋನ್ ತೆಗಿತಿಲ್ಲ? ಮಾವ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಆದಿಶೇಷ ಏನಾದರೂ ಮಾವನ ಜೊತೆ ಜಗಳ ಮಾಡ್ತಿರ್ಬೋದಾ, ಅಥವಾ ಇನ್ನೇನಾದರೂ ಆಗಿರ್ಬೋದಾ? ಅಶ್ವಿನ್, ಏನ್ ಯೋಚನೆ ಮಾಡ್ತಿದ್ಯಾ? ಪೂಜಾ, ಒಂದು ಕೆಲಸ ಮಾಡು, ನಾನು ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು, ನೀನು ಮನೆಗೆ ಹೋಗಿರು. ಈಗ್ಲಾ? ಹೌದು ಪೂಜಾ, ಅರ್ಜೆಂಟ್ ಆಫೀಸಲ್ಲಿ ಮೀಟಿಂಗ್ ಇದೆಯಂತೆ, ಹೋಗ್ಬೇಕು. ಸರಿ, ನನ್ನ ಮನೆ ತನಕ ಡ್ರಾಪ್ ಮಾಡು. ಪ್ಲೀಸ್ ಪೂಜಾ, ಅರ್ಜೆಂಟ್ ಇದೆ, ಬೇಜಾರು ಮಾಡ್ಕೋಬೇಡ. ಬರ್ತೀನಿ. ಹಾ, ಅರ್ಜುನ್ ಈ ಥರ ಪ್ಲ್ಯಾನ್ ಮಾಡ್ತಾನೆ, ನನ್ನನ್ನೇ ಚೀಟ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಎದುರುಗಡೆನೆ ಬಂದು ನಮ್ಮ ಮಾವನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾನಲ್ಲ, ಅವನೆಷ್ಟು ಕ್ರಿಮಿನಲ್ ಇರಬೇಡ. ಯಾರ ಮುಂದಿನ ತಲೆ ತೆಗಿಸ್ತಾರೋ ನಾನು ಇವತ್ತೇನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡೋ ರೀತಿ ಆಗೋಯ್ತು. ನನ್ನನ್ನು ಈ ರೀತಿ ಸೆಂಟಿಮೆಂಟಲ್ಲಾಗಿ ಹೊಡಿತಾನೆ, ನಮ್ಮ ಮಾವನ ಕಿಡ್ನಾಪ್ ಮಾಡಿ ನನ್ನ ಕೈ ಕಟ್ಟಾಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪಾಪ ಮಾವನ ಮನೆ ಕರ್ಕೊಂಡು ಬರ್ತೀನಿ ಅಂತ ತುಂಬ ಖುಷಿಯಾಗಿದ್ರು, ನಾನು ಕೂಡ ಖುಷಿಯಾಗಿದ್ದೆ. ಆದರೆ ಆ ಅರ್ಜುನ್ ನನ್ನ ಖುಷಿಗೆ ಎಳ್ಳು ನೀರು ಬಿಟ್ಬಿಟ್ಟ. ನಮ್ಮ ಮಾವನ ಎಲ್ಲಿ ಬಚ್ಚಿಟ್ಟಿರ್ಬೋದು, ಹೇಗೆ ಕಂಡುಹಿಡಿಯೋದು? ನಮ್ಮ ಮಾವನ ಅವನಿಂದ ಹೇಗೆ ಬಿಡಿಸ್ಕೊಂಡು ಬರೋದು?